ಅಲ್ಲಿಂದ ಬೇಡ ಬಿಡಿ ಬೇಡ ಬಿಡಿ ಎತ್ತು ಮೇಲೆ ಸ್ವಲ್ಪ ಟೈಟ್ ಮಾಡಿ. ಹಾಂ ರಮೇಶ್ ನೆಕ್ಸ್ಟ್ ಫೋಟೋಗೆ ಹೋಗಂತೆ. ನೀನು ಹುಡುಗ ನೆಕ್ಸ್ಟ್ ಫೋಟೋ ನೆಕ್ಸ್ಟ್ ಗಿಡದಾಗ ಹೋಗಿ. ನೀವು ಹೋಗಿ ಸರ್, ನಾವು ಮಾತಾಡೋದು ನೀನು ಅವರೊಬ್ರಿಗೆ ಕೊಡು, ಮಕ್ಕಳಿಗೆ ಕೊಡು ಸ್ವಲ್ಪ ಇದನ್ನು ಮಾಡಿದ್ರೆ ಈಚೆಗೆ ಎಲ್ಲರೂ ಬರ್ತಾರೆ. ಮುಂಚೆ ಇಲ್ಲಿಗೆ ಬರ್ರಿ, ಇಲ್ಲಿಗೆ ಅಡ್ಡ ಸ್ವಲ್ಪ ಸೈಡ್ ಬನ್ನಿ, ಸ್ವಲ್ಪ ಸೈಡ್ ಬನ್ನಿ. ಬುದ್ಧಿ ಎಲ್ಲ ಯಾರು ಕೂತ್ಕೊಳ್ಳಿ. ಈ ಕಡೆ ನೋಡಿ ಸರ್, ಮಣ್ಣು ಓದಿಕ್ ಬೇಡ. ನೀವು ಬಿಡಿ, ಬರಿ ಬಿಡಿ, ಸಾಕು ಬಿಡಿ. ಅಜ್ಜಿ ಮುಟ್ಟಾಡ್ಬೇಡಿ, ಅಜ್ಜಿ ಮುಟ್ಟಾಡ್ಬೇಡಿ. ಅಜ್ಜಿ ನಮ್ಗೆ ನೂಕಾಲ ಉಪವಿಭಾಗದ ಲಕ್ಕೋಳಿಯ ಶಾಖೆಯ ಎಲ್ಲ ಅರಣ್ಯಾಧಿಕಾರಿಗಳು, ಸಿಬ್ಬಂದಿಗಳು
ಹಾಗೂ ನಮ್ಮ ಕೆಂಚಿಕೊಪ್ಪ ಸ್ಕೂಲ್ನ ಮಕ್ಕಳು ಗಲಾಟೆ ಮಾಡೋದಕ್ಕಿಂತ ದೊಡ್ಡವರೇ ಗಲಾಟೆ ಜಾಸ್ತಿ ಮಾಡ್ತಾ ಇದ್ರ. ಬೇಜಾರು ಮಾಡ್ಕೊಬಿಡಿ ಸರ್, ಮಕ್ಕಳಿಗಿಂತಲೂ ನಿಮ್ಮೆಲ್ಲ ಸ್ಟಾಫ್ ಗಲಾಟೆ ಆಗಿದೆ. ಯಾಕಂದ್ರೆ ನಮ್ಮನ್ನ ಮುಗಿಸಿ ಅವ್ರನ್ನ ಕಳ್ಸ್ಕೊಡೋ ವ್ಯವಸ್ಥೆಯನ್ನ ಮಾಡೋಣ. ಹಾಗೂ ಕೆಂಚಿಕೊಪ್ಪ ಸ್ಕೂಲ್ನ ಎಲ್ಲ ಮಕ್ಕಳು ಹಾಗೂ ಎಲ್ಲ ಟೀಚರ್ಸ್ ಹಾಗೂ ಸಿಬ್ಬಂದಿಗಳಿಗೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ಸದಸ್ಯ ಪುರಸ್ಕೃತರಾದಂತಹ 10 ಜನಕ್ಕೂ ಸಹ ನಾನು ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನ ನಮ್ಮ ಕಾರ್ಯಕ್ರಮ ಪ್ರಾಯೋಗಿಕವಾಗಿ ನಡೆಸ್ತಾ ಇದ್ವಿ ಅಂತ ಹೇಳ್ಬೋದು. ಸಾಲು ಮರದ ತಿಮ್ಮಕ್ಕ ಇಲ್ಲಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅಂತಂದ್ರೆ ಅವರ ಶ್ರಮಕ್ಕೆ ನಾವು ಬೆಲೆ ಕೊಡೋದು ಯಾವಾಗ ಅಂತಂದ್ರೆ ಅವರ ಒಂದು ಏನು ಇಲ್ಲಿ ಬಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿಕೊಟ್ಟಿರುವಂತ ಒಂದು ಸಸಿ ಮಾತ್ರ ಅಲ್ಲ, ಇದು ಲಕ್ಷಗಟ್ಟಲೆ ಸಸಿಯನ್ನ ನಾವು ಬೆಳೆಸ್ತೇವೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ಮಾತನ್ನ ಕೊಟ್ಟು ಅದನ್ನ ನೆರವೇರಿಸಬೇಕು. ಮುಂದಿನ ಭವಿಷ್ಯದ ದಿನಗಳಲ್ಲಿ ಆದಷ್ಟು ಮರವನ್ನ ಕಡಿಯುವಂತದ್ದು ಬಹಳ ಸುಲಭ. ಯಾಕಂದ್ರೆ ಒಂದು ಗಿಡವನ್ನ ನಟ್ಟಿದ್ದು ಅದು ಮರವಾಗಿ ಹೆಮ್ಮರವಾಗೋದಕ್ಕೆ ಬಹಳಷ್ಟು ದಿನ ತಗೊಳುತ್ತೆ. ನಾವು ಅಭಿವೃದ್ಧಿಯ ಕಾರಣವನ್ನ ಒಡ್ಡಿ ಇವತ್ತು ರಸ್ತೆ ಅಗಲೀಕರಣ ಆಗೋದಿರ್ಬೋದು ಅಥವಾ ಕೆಲವು ಕಟ್ಟಡಗಳನ್ನ ನಿರ್ಮಾಣ ಮಾಡೋದಕ್ಕೆ ಇರ್ಬೋದು, ಮರವನ್ನ ತೆಗೆಯೋದು ಅಗತ್ಯ ಇದೆ ಖಂಡಿತ. ಆದ್ರೆ ಕೆಲವು ಸಂದರ್ಭದಲ್ಲಿ ಮರವನ್ನ ಹಾಗೆ ತೆಗೆದ್ರು ಕೂಡ ನಾವು ಬೇರೆ ಕಡೆಯಲ್ಲಿ ಆ ಒಂದು ಸಸಿಯನ್ನ ನಟ್ಟು ಒಂದು 3 ವರ್ಷ ಅದನ್ನ ಪಾಲನೆ ಮಾಡಿದಲ್ಲಿ ಮತ್ತು ತನ್ನಷ್ಟಕ್ಕೆ ತಾನೇ ಅದು ಬೆಳೆಯುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದು ಇಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಟ್ಟಿದ್ದಾರೆ. ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಭದ್ರಾ ವನ್ಯಜೀವ ವಿಭಾಗದ ACF ಆದಂತಹ ವೀರೇಶ್ ಸರ್ ಮಾತಾಡ್ತಾರೆ. ನಾವು ವೇದಿಕೆಯಲ್ಲಿ ನಮ್ಮ ಏನು ಹಾನರ್ಗಿರುವಂತಹ 12 ಜನದ ಹೆಸರು ಗೊತ್ತಾಗಿದೆ. ಅವರು ವೇದಿಕೆಯ ಮುಂಭಾಗದಲ್ಲಿ ಬಂದ್ರೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕು ಅಂತ ಕೇಳ್ಕೊತೀನಿ. ಇನ್ನ ಪ್ರಶಸ್ತಿ ಪುರಸ್ಕೃತರ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರೆಲ್ಲರೂ ಬಂದಿದ್ದ ಸೈಡಲ್ಲಿ ಇಟ್ಕೊಂಡ್ಬಿಟ್ರೆ ಆಯ್ತು ಸರ್. ನೀವೇನು ಮಾತಾಡ್ಬಿಡಿ, ನಾವು ಅಷ್ಟರಲ್ಲಿ ಜೋಡಿಸ್ಕೊತೀವಿ. ಹಾಗಾಗಿ ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾವು ಮಾತಾಡಕ್ಕೆ ಇಷ್ಟಪಡ್ತೀವಿ. ಈ ಸಾಲು ಮರದ ತಿಮ್ಮಕ್ಕಂದ್ರೆ ನಾವು ಮೊದಲೆಲ್ಲ ಬುಕ್ಸಲ್ಲಿ ನೋಡಿದ್ವಿ ಅಥವಾ ಬೇರೆ ಎಲ್ಲ ಫೋಟೋಸ್ ಎಲ್ಲ ನೋಡಿದ್ವಿ. ಅವ್ರು ಇವತ್ತು ಈ ಒಂದು ಏನು ವಿಶ್ವ ಪರಿಸರ ದಿನ ಅವರು ದೊಡ್ಡ ವ್ಯಕ್ತಿಗಳ ಜೊತೆಗೆ ಯಾವಾಗಲೂ ವರ್ಷ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ನಮ್ಮ ಮಕ್ಕಳು ನಮ್ಮ ಜೊತೆ ಸೇರಿಬಿಟ್ಟು ಈ ಒಂದು ಕಾರ್ಯಕ್ರಮ ಅವ್ರು ನಡೆಸ್ಕೊಡ್ತಿದ್ದಾರೆ ಅಂತಂದ್ರೆ ನಾವು ನಿಜವಾಗ್ಲೂ ನಮ್ಮ ಒಂದು ಉಪವಿಭಾಗದ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಈಗ ಶ್ರೀ ಪದ್ಮಶ್ರೀ ಪುರಸ್ಕೃತರಾಗಿ ಸಾಲು ಮರದ ತಿಮ್ಮಕ್ಕ ಹಾಗೂ ನಮ್ಮ ಯಶಸ್ವಿ ಅವರು ಮತ್ತು ಪರೀಕ್ಷೆ ಸಮಿತಿಯವರು ಪ್ರತಿನಿಧಿಗಳಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ಶಾಲಾ ಈಗಿನ ಪರಿಸರ ದಿನಾಚರಣೆ ಪ್ರಯುಕ್ತ ಏನು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅದು ಈಗ ನೆರವೇರಿದೆ. ನಮಗೆ ಮಾನ್ಯರಾದ ಪದ್ಮಶ್ರೀ ಪುರಸ್ಕೃತರ ಬಂದಿರೋದ್ರಿಂದ ಮತ್ತು ಅವರು ಆದಷ್ಟು ಮತ್ತು ಅವರು ಏನು ಕೆಲಸ ಮಾಡಿದ್ದಾರೆ ಅದನ್ನ ಏನು ಹೇಳೋದಕ್ಕಿಂತ ಸಾಲುಮರದ ಅವ್ರ ಹೆಸರಲ್ಲಿ ಇದೆ. ಹಾಗಾಗಿ ನಾವು ಕೂಡ ಅವರಿಂದ ಪ್ರೇರೇಪಿತರಾಗಿ ಒಳ್ಳೆಯ ಕೆಲಸ ಮಾಡೋಂಥ ಈ ನಿಟ್ಟಿನಲ್ಲಿ ಆಶಿಸ್ತಾ ನಮ್ಮ ಇಲಾಖೆಯಿಂದ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕೆ ತಯಾರಿ ಇರೋದ್ರಿಂದ ಈ ಒಂದು ಅವರು ಸುತ್ತಾಗಿ ಬೇರೆ ಕಡೆ ಹೋಗಬೇಕಾಗಿದ್ದರಿಂದ ಹಾಗಾಗಿ ನಾವು ಬೇಗ ಕಾರ್ಯಕ್ರಮ ಮಾಡಿದ್ವಿ. ಹಾಗಾಗಿ ಒಂದು ಈ ಒಂದು ಪರಿಸರ ದಿನಾಚರಣೆಯ ಮತ್ತೊಮ್ಮೆ ಎಲ್ಲರಿಗೂ ಒಂದು ಶುಭಾಶಯ ಅಂತ ನಾನು ಸರಿ ಇಲ್ಲಿ ನೋಡಿ ಸರ್ ಈ ಕಡೆ ಬನ್ನಿ. ಇಲ್ಲಿ ನೋಡಿ ಸ್ವಲ್ಪ ಈ ಕಡೆ. ಹಾಂ ಇಲ್ಲಿ ನೋಡಿ ಸರ್ ಇಲ್ಲಿ
ತಿಳಿಸ್ತೀನಿ. 1 ಸೆಕೆಂಡ್ ಹೇಳಿದ್ರಿ, ದೊಡ್ಡವರಿಗೆ ಆರ್ಡರ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆಲ್ಲ ಫೋಟೋ ಗ್ರೂಪ್ 10 ನಿಮಿಷ ತೆಗೆಸ್ಕೊಡ್ತೀವಿ. ಸ್ವಲ್ಪ ಹಂಗೆ ಹಿಂಗೆ ಬರ್ತೀವಿ ಸರ್. ಎಲ್ಲ ಕವರ್ ಆಗ್ತಿಲ್ಲ. ಶ್ರೀ ದುರ್ಗಾ ಫೌಂಡೇಶನ್ ಅಧ್ಯಕ್ಷರು. ಸೊ ನಾವು ಇಂದು ನಮ್ಮ ಪರಿಸರ ದಿನಾಚರಣೆ ಅಂಗವಾಗಿ ನಾವೆಲ್ಲ ಮಾತಾಡಿಕೊಂಡು ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಹಾಗೂ ಒಂದು ಗಿಡ ನೆಡುವ ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತು ಸಾಲುಮರದ ತಿಮ್ಮಕ್ಕ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳಿದ್ದು ನಮಗೆ ತುಂಬ ಖುಷಿ ಆಯಿತು. ಸೊ ಅವರ ಮುಖಾಂತರವಾಗಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದೀವಿ. ಮೊದಲಿಗೆ ಗಿಡ ನೆಟ್ಬಿಟ್ಟು ನಂತರವಾಗಿ ದೀಪ ಬೆಳಗೋ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಆಮೇಲೆ ಪರಿಸರ ದಿನಾಚರಣೆ, ಪರಿಸರ ಅಂದ್ರೇನು, ಪರಿಸರದ ಬಗ್ಗೆ ಸ್ವಲ್ಪ ಕಾಳಜಿಗಳನ್ನ ನಮ್ಮ ಕೆಂಚಿಕೊಪ್ಪ ಹೈಸ್ಕೂಲ್ನ ಮಕ್ಕಳು ಹಾಗೂ ಇದ್ರ ಮಕ್ಕಳು ಬಂದಿದ್ದಾರೆ. ಸೊ ಅವ್ರಿಗೂ ಸಹ ನಮ್ಮ ಪರಿಸರದ ಬಗ್ಗೆ ಒಂಚೂರು ವಿಷಯಗಳನ್ನ ತಿಳಿಸ್ಬಿಟ್ಟು ನಂತರವಾಗಿ ಪ್ರಮುಖವಾದ ಕಾರ್ಯಕ್ರಮ ಅಂತಂದರೆ ಈ ಅರಣ್ಯ ಇಲಾಖೆಯಲ್ಲಿ ಅತ್ಯಂತ ಹೆಚ್ಚು ಸಾಧನೆ ಮಾಡಿರುವಂತಹ ಹಾಗೂ ಅರಣ್ಯ ಇಲಾಖೆಯಲ್ಲಿ ಪ್ರತಿಯೊಂದು ವಿಭಾಗದಲ್ಲಿ ಹೆಚ್ಚಿಗೆ ಸಾಧನೆ ಮಾಡಿರುವಂತಹ ಒಂದು 10 ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪರಿಸರ ಸೇವಾ ರತ್ನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಮುಖ್ಯ ಅತಿಥಿಗಳಾಗಿ ಸಾಲುಮರದ ತಿಮ್ಮಕ್ಕ ಅವರು ಬಂದಿದ್ದಾರೆ. ನಾಡೋಜ ಸಾಲುಮರದ ತಿಮ್ಮಕ್ಕ ಅವರು ಬಂದಿದ್ದಾರೆ. ಅದೊಂದು ನಮಗೂ ತುಂಬ ಹೆಮ್ಮೆ ಆಗ್ತಾ ಇದೆ. ಆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಲಕ್ಕವಳ್ಳಿ ವಲಯ ಅರಣ್ಯ ವಿಭಾಗ ಕಚೇರಿಯಲ್ಲಿ ನಾವು ಇವತ್ತು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಪರಿಸರದ ಬಗ್ಗೆ ಯಾವ ರೀತಿಯ ಕಾಳಜಿ ಇರಬೇಕು, ಪರಿಸರದ ಬಗ್ಗೆ ಕಾಳಜಿ ಇರುವಂತಹ ವ್ಯಕ್ತಿಗಳಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೂ ಸಹ ನಾನಿಲ್ಲಿ ಶುಭಾಶಯಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಪರಿಸರ ದಿನಾಚರಣೆ ಅಂತಂದರೆ ನಿಮಗೆ ಗೊತ್ತಿದೆ, ಎಲ್ಲ ಕಡೆ ಹೋಗ್ತಾರೆ, ಗಿಡ ನೆಡ್ತಾರೆ, ಎಲ್ಲದನ್ನು ಮಾಡ್ತಾರೆ. ಬಟ್ ಗಿಡ ನೆಡೋದು ಮುಖ್ಯ ಅಲ್ಲ. ಇವತ್ತು ನೆಟ್ಟಿರೋ ಗಿಡನ ನಾವು ಮುಂದಿನ ವರ್ಷಕ್ಕೆ ಅದೇ ಗಿಡಕ್ಕೆ ನೀರು ಹಾಕಬೇಕು ವಿನಃ ಇನ್ನೊಂದು ಗಿಡ ಅಂತ ಇಟ್ಕೊಂಡು ಹೋಗಿ ಆ ಗಿಡಕ್ಕೊಂದು ಬೇಲಿ ಇರಲ್ಲ, ಏನೂ ಇಲ್ಲ. ಪರಿಸರ ದಿನಾಚರಣೆಗೋಸ್ಕರ ಹೋಗೋದು, ಒಂದು 10 ಜನ ಹೋಗೋದು, ಗಿಡ ನೆಡೋದು, ಫೋಟೋ ಹಾಕೊಳ್ಳೋದು, ಅದಕ್ಕೆ ಮಾತ್ರ ಸೀಮಿತ ಆಗಿರಬಾರ್ದು. ಇವತ್ತು ನೆಟ್ಟಿರೋ ಸಸಿಗೆ ಒಂದು ಸರ್ಕಲ್ ಮಾಡಿಬಿಟ್ಟು ಅದಕ್ಕೊಂದು ತಂತಿ ಹಾಕಿಸ್ಬಿಟ್ಟು ಆ ಗಿಡದ ಪಾಲನೆ ಪೋಷಣೆಯನ್ನು ಮಾಡಬೇಕು. ಪರಿಸರ ದಿನಾಚರಣೆ ಯಾವುದೋ ಒಂದು ಫೋಟೋಕ್ಕೆ ಸೀಮಿತವಾಗಿ ನಾವು ಪರಿಸರದ ಗಿಡ ಕೊಡ್ತಾ ಇದ್ದೀವಿ, ಗಿಡ ನೆಡ್ತಿದ್ದೀವಿ ಅಂತ ಅನ್ನೋದು ಆಗಬಾರ್ದು. ಅದ್ರ ಮೂಲಕ ನಾವು ಜಾಗೃತಿಯನ್ನು ಮೂಡಿಸೋಣ. ಯಾಕಂದರೆ ನಾವು ಕರೋನಾ ಪರಿಸ್ಥಿತಿಯಲ್ಲಿ ಗಾಳಿಗೆ, ಆಕ್ಸಿಜನ್ಗೆ ಎಷ್ಟೆಲ್ಲ ಕಷ್ಟ. ಜೂನ್ 5 ವಿಶ್ವ ಪರಿಸರ ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಲಕ್ಕವಳ್ಳಿ ಭದ್ರಾ ಅಭಯಾರಣ್ಯ ವತಿಯಿಂದ ತುಂಬ ಅದ್ಧೂರಿಯಾಗಿ ಆಚರಣೆ ಆಯಿತು. ಯಾಕೆ ಅಂತಂದರೆ ವಿಶೇಷವಾಗಿ ಇಷ್ಟು ವರ್ಷದಲ್ಲಿ ನಾನು ಸಾಲುಮರದ ತಿಮ್ಮಕ್ಕನ್ನು ಒಂದೇ ಬಾರಿ ನೋಡಿದ್ದು, ಅದು ಭದ್ರಾವತಿನಲ್ಲಿ. ನನ್ನ ನಾದಿನಿಯ ಅತ್ತೆಯ ಮನೆ ಹತ್ತಿರ ಶಿವಗಂಗೆ ಹತ್ರ ಕುದೂರಿಂದ ಅವರು ಸುಮಾರು 284 ಮರಗಳನ್ನು ಬೆಳೆಸಿ ಅವಳು ಮರಗಳ ಮಾತೆ ಅಂತ ಹೇಳಿ ತಿಮ್ಮಕ್ಕ ಅವರು ಹೆಸರನ್ನು ಪಡ್ಕೊಂಡಿದ್ರು. ಆ ಮರಗಳನ್ನು ಕೂಡ ನೋಡಿದ್ದೆ. ಅವರು ನೋಡಬೇಕು, ಈ ಒಂದು 2ನೇ ಬಾರಿ ನಾನು ನೋಡ್ತಾ ಇದ್ದೀನಲ್ಲ, ಇದು ಒಂದು ನನ್ನ ಸುಯೋಗ. ಈ ಸುಯೋಗದಲ್ಲಿ ಅವರ ಆಶೀರ್ವಾದವನ್ನು ಕೂಡ ಪಡೆದೆ. ಇದು ನನಗೆ ಒಂದು ರೀತಿ ಹೆಮ್ಮೆ ಅನ್ನಿಸ್ತು. ಅದರಲ್ಲೂ ವಿಶೇಷವಾಗಿ ಶಾಲಾ ಮಕ್ಕಳನ್ನು ಈ ಒಂದು ಟೀಚರ್ಸ್ನ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇದಕ್ಕೆ ನಾನು ಅರಣ್ಯ ಇಲಾಖೆಗೆ ತುಂಬ ಆಭಾರಿಯಾಗಿದ್ದೇನೆ. ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮಗೆ ಧನ್ಯವಾದಗಳು. ಇಂದು ಜೂನ್ 5 ವಿಶ್ವ ಪರಿಸರ ದಿನ. ಈ ಒಂದು ದಿನವನ್ನು ನಮ್ಮ ಕೆಂಚಿಕೊಪ್ಪ ಶಾಲೆಯ ವತಿಯಿಂದ ಮತ್ತು ಲಕ್ಕವಳ್ಳಿ ಹುಲಿ ಭದ್ರಾ ಅಭಯಾರಣ್ಯದ ವತಿಯಿಂದ ಈ ಒಂದು ಅರಣ್ಯ ವಲಯದಲ್ಲಿ ಹಮ್ಮಿಕೊಂಡಿದ್ದು ತುಂಬ ಖುಷಿಯನ್ನು ಕೊಟ್ಟಿದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ವೃಕ್ಷಮಾತೆ ನಾಡೋಜ ಪ್ರಶಸ್ತಿ ಪುರಸ್ಕೃತೆಯಾದಂಥ ಶ್ರೀಮತಿ ಸಾಲುಮರದ ತಿಮ್ಮಕ್ಕನವರನ್ನು ಕೂಡ ಈ ಒಂದು ಸಮಾರಂಭಕ್ಕೆ ಆಹ್ವಾನಿಸಿ ಅವರ ಕೈಯಿಂದನೂ ಕೂಡ ಗಿಡವನ್ನು ನೆಡೆಸುವ ಮೂಲಕ ವಿಶೇಷವಾಗಿ ಈ ಒಂದು ಅರಣ್ಯ ವಲಯದಲ್ಲಿ ಪರಿಸರ ದಿನವನ್ನು ಆಚರಿಸಲಾಗಿದೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಲೆಯ ಮಕ್ಕಳಿಂದನೂ ಕೂಡ ಗಿಡವನ್ನು ನೆಡೆಸುವುದರ ಮೂಲಕ ಈ ಒಂದು ಅರಣ್ಯದಲ್ಲಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ನಾವು ಸಾವಿರಾರು ಗಿಡವನ್ನು ಬೆಳೆಸಬಹುದು ಅನ್ನೋ ಒಂದು ನಂಬಿಕೆಯನ್ನು ಮಕ್ಕಳಲ್ಲಿ ಮೂಡಿಸೋದಕ್ಕೆ ಹಾಗೂ ತಿಮ್ಮಕ್ಕನವರ ಒಂದು ಆಶೀರ್ವಾದವನ್ನು ಶಾಲಾ ಮಕ್ಕಳಿಗೆ ನಮಗೆಲ್ಲರಿಗೂ ಕೂಡ ಪಡೆಯೋದಕ್ಕೆ ಸಹಕಾರಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಶಾಲೆಯ ವತಿಯಿಂದ ಅರ್ಪಿಸ್ತೇವೆ.